ಎದೆ ಝಲ್ ಎನ್ನುವ ಕ್ರೌರ್ಯವೊಂದು ನಡೆದಿದೆ. ಆದರೆ ಆ ಕ್ರೌರ್ಯಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮನ್ನ ಕಾಡ್ತಿರೋದು ರಕ್ಷಕರ ಅಮಾನವೀಯ ವರ್ತನೆ. 10 ವರ್ಷದ ಹಸುಗೂಸನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಆ ಮಗುವಿನ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಡೀ ಊರೇ ಕಣ್ಣೀರಲ್ಲಿ ಮುಳುಗಿದೆ. ಆದರೆ ಜನರಿಗೆ ನ್ಯಾಯದ ಭರವಸೆ ನೀಡಬೇಕಾದ ಪೊಲೀಸ್ ಆಫೀಸರ್ಗಳು ಏನ್ ಮಾಡ್ತಿದ್ದಾರೆ ನೋಡಿ. ಈ ವಿಡಿಯೋ ನೋಡಿದ್ರೆ ನಿಮ್ಮ ರಕ್ತ ಕುದಿಯೋದು ಗ್ಯಾರಂಟಿ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದ ಆ 10 ವರ್ಷದ ಬಾಲಕಿಯ ಭೀಕರ ಹತ್ಯೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆದಿದ್ದ ಉನ್ನತ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಮಾಡಿದ್ದೇನೋ ಗೊತ್ತಾ? ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿರೋ ಆ ಮಹಿಳಾ ಅಧಿಕಾರಿ ಕಿಲ ಕಿಲ ಅಂತ ನಗ್ತಿದ್ದಾರೆ. ಆಕೆಗಷ್ಟೇ ಅಲ್ಲ, ಆಕೆಯ ಅಕ್ಕಪಕ್ಕ ಕುಳಿತಿರೋ ಇತರ 2 ಅಧಿಕಾರಿಗಳಿಗೂ ಆ ಮಗುವಿನ ಸಾವು ಒಂದು ಜೋಕ್ ಕಾಣಿಸ್ತಿದೆ. ಅರೆ, ಇವರಿಗೆ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ? ಸಮವಸ್ತ್ರ ಧರಿಸಿದ ಮೇಲೆ ಒಂದು ಜವಾಬ್ದಾರಿ ಇರಬೇಕು ಅಲ್ವಾ? ಒಬ್ಬ ಹೆಣ್ಣಾಗಿ ಮತ್ತೊಂದು ಹೆಣ್ಣು ಮಗಳ ದಾರುಣ ಸಾವಿನ ಬಗ್ಗೆ ವಿವರಿಸುವಾಗ ಇವರಿಗೆ ನಗು ಹೇಗೆ ಬರುತ್ತೆ? ಮಗುವನ್ನ ಕಳೆದುಕೊಂಡ ಆ ತಾಯಿಯ ನೋವಿಗೆ ಬೆಲೆ ಇಲ್ವಾ? ಇವರ ಈ ಅಸಭ್ಯ ವರ್ತನೆ ಇಡೀ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಜನರ ಆಕ್ರೋಶದ ಕಟ್ಟೆ ಒಡೆದಿದೆ. ಇಂತಹ ಅಧಿಕಾರಿಗಳನ್ನ ತಕ್ಷಣ ಸೇವೆಯಿಂದ ಅಮಾನತು ಮಾಡಿ ಅಂತ ಮಹಿಳಾ ಸಂಘಟನೆಗಳು ಆಗ್ರಹಿಸುತ್ತಿವೆ. ನ್ಯಾಯ ಸಿಗೋದು ಹಾಗಿರಲಿ, ಕನಿಷ್ಠ ಮೃತ ಜೀವಕ್ಕಾದರೂ ಗೌರವ ಕೊಡೋ ಸಂಸ್ಕಾರ ಇವರಿಗೆ ಬೇಡವಾ? ರಕ್ಷಕರೇ ಹೀಗೆ ರಾಕ್ಷಸರಂತೆ ನಕ್ರೆ ಬಡವರು ನ್ಯಾಯಕ್ಕಾಗಿ ಎಲ್ಲಿಗೆ ಹೋಗಬೇಕು? ನಿಮ್ಮ ಪ್ರಕಾರ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಯಾವ ಶಿಕ್ಷೆ ಆಗಬೇಕು? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.